ಜಾಗ ಎಲ್ಲಿ ಬರ್ತಾರಾಗ ಅವರೇ ರೆಡಿ ಮಾಡ್ಕೊಡ್ತಾರೆ. ನಾಲ್ಕಡಿ ಐಟ್ ಆಗ್ತಿದ್ದು ಕೊಡಕ್ ಹೋದ್ರೆ ನಾಲ್ಕಡಿ ಐಟ್ ಮಾಡ್ಕತ್ತೀರ ಮನೆ ಇದೆ ರಸ್ತೆನ ನೋಡಿ ಮಾಡ್ಬೇಕು. ಆ ರೋಡ್ ಎಷ್ಟು ವರ್ಷ ಚಿಂಚನ್ ರೋಡಿನ ಸರ್ ಎಲ್ಲ ಮಾಡ್ಬೋದಣ್ಣ. ಈಗ ನಾವು ಇಲ್ಲಿ ಚಲೋ ಮನೆ ಮುಂದಕ್ಕೆ ಹೋಗ್ತಿದ್ರು, ಚಲೋ ಮನೆ ಮುಂದಕ್ಕೆ ಹೋಗುತ್ತೆ ಅಲ್ಲಿ ಗಂಟೆ ಯುಜಿಡಿ ತಗೊಂಡು ಅದು ತಗೊಂಡು ಜಾಯಿನ್ ಮಾಡಕ್ಕಾಗಲ್ಲ. ಪಕ್ಕದ ಅಥವಾ ಇದು ಪಕ್ಕದಲ್ಲಿ ಏನಿಲ್ಲ ಸರ್ ಸ್ಕೂಲು ಇದು ಪಕ್ಕದಲ್ಲಿ ಅದು ಈಗ ಸಮಸ್ಯೆ ಆಗಿರೋ ಸರ್. ಇಲ್ಲ ಆದ್ರೆ ಇಲ್ಲ ಫಸ್ಟ್ ಏನ್ ಗೊತ್ತವ ಮೈನು ಸೌಕರ್ಯ ಅದ ಹೇಳ್ತಿ ಕೇಳಿದಿ. ಫಸ್ಟ್ ಏನ್ ಕೆಲಸ ಮಾಡ್ಬೋದು ಸರ್ ನಾವು ರಸ್ತೆದು? ಫಸ್ಟ್ ಯುಜಿಡಿ, ಆಮೇಲೆ ಡ್ರೈನೇಜು, ಆಮೇಲೆ ರಸ್ತೆ ಅವ ಸರ್. ರಸ್ತೆ ಮಾಡಿದ್ಮೇಲೆ ನಾವು ಯುಜಿಡಿ ಮಾಡಕಲ್ಲ ಸರ್. ಹೇಳಿ ಸರ್, ಈ ವ್ಯವಸ್ಥೆ ನಗರಸಭೆ ದುಡ್ಡಿಲ್ಲ, ಗೌರ್ಮೆಂಟ್ ಇಂದಲೂ ಅದು 15 ದಿನಕ್ಕೆ ತುಂಬುತ್ತೇವೆ. ಒಂದ್ಸತಿ ಫಿಲಪ್ ಆದ್ರೆ ಏನ್ ಗೊತ್ತಾ, ಹೇಳಿದ ತಕ್ಷಣ ಬರಲ್ಲ. ಫೋನ್ ಎತ್ತಲ್ವಲ್ಲ ಕರೆಕ್ಟಾಗಿ, ಫೋನ್ ಎತ್ತಿದ್ರೆ ಹೇಳ್ಬೋದು. ಯಾವ ಒಂದ್ ಕೆಲಸ ಮಾಡ್ತೀನಿ, ಇದೇ ತರ ಸೇರ್ಕೊಳ್ಳಿ, ಅಷ್ಟೇನೆ. ಒಂದ್ ವಿಸಿಟ್ ಕೊಡ್ಸದ MLA ಅವ್ರಿಗೆ, ಅದೇನ್ ಮಾಡ್ತಾರೆ ಮಾಡಿ. ಅದೇ ಮಂಜಣ್ಣ ಅವರು ಹೇಳಿದ್ರು ನಿಮ್ ಬಗ್ಗೆ. ಗಣೇಶ್ ಅಣ್ಣನು ತುಂಬಾ ಹೆಲ್ಪ್ ಮಾಡ್ತಾರೆ, ಸತೀಶ್ ಅಣ್ಣ ಗಣೇಶ್ ಅಣ್ಣ ಮಾಡ್ತಾರೆ. ಈಗ ನಾವು ಮಾಡಲೇ ಹೋಗಿ ಕೆಲಸ ಮಾಡ್ಕೊಂಡ್ ಅಣ್ಣ ಅವ್ರು ಬರೋದೇ ಬೇಡ, ನಾವೇ ಬರ್ತೀವಿ. MLA ಇಲ್ಲೇ ಬರ್ಲಿ, ಇರಕ ಇಲ್ಲಿ ಸಮಸ್ಯೆ ನೋಡ್ಲಿ ಅವರು. ಏನು ಇಲ್ಲ ಅಂದ್ರೆ ಸರಿ, ಇಲ್ಲೇ ದಿನ ಜಗಳಾಡ್ತೀವಿ, ನೀರ್ ಹೋಗಕ್ಕೆ ರೋಡಲ್ಲಿ ಹೋಯ್ತದಂತ. ಜಗಳ ಆಡ್ತೀವಿ ಸರ್, ನೀರ್ಗೆಲ್ಲ ನೀರ್ ಹೋಗಕ್ಕೆ ಎಲ್ಲ ಜಗಳನೆ. ಮನೆ ಬಾಡಿಗೆ ದುಡ್ಡು ಯುಜಿಡಿ ಕೊಟ್ಟಿದೆ. ಕೆಲವು ಮನೆಗಳು ಅಷ್ಟು ಮಟ್ಟಿಗೆ ಆಯ್ತು ಸರ್. ಇಲ್ಲೇ ನಾನು ಅದು ಮೊನ್ನೆ ಕ್ಲೀನ್ ಮಾಡಕ್ ಮುಂಚೆನೆ ಇವಾಗ ಕ್ಲೀನ್ ಮಾಡಿದೀವಿ. ಫೋಟೋ ವಿಡಿಯೋನು ಇದೆ. ದೊಡ್ಡವ್ರು ಎಲ್ಲಿ ಬಿದ್ದಿ ಏನಾರು ಕೈಕಾಲ್ ಮುಡ್ಕೋತಾರ ಅನ್ನಂಗ್ ಇರ್ಬೇಕು, ಆ ತರ ಇರ್ತದ ರೋಡ್. ಒಂದು ಸರಿ ಮಳೆ ಬಂದ್ರೆ ಪೂರ್ತಿ ರೋಡೇ ಎಷ್ಟು ಸಲ ಬಿದ್ದು ಎದ್ದು ಮತ್ತೆ ಮನೆಗೆ ವಾಪಸ್ ಹೋಗ್ತಾರೆ. ಈ ಸಲ ಬಿಟ್ರೆ ಮುಗೀತು, ಈ ಸಲ ಬಿಟ್ಟು ಬಿಟ್ಟು ಸರ್ ಹೇಳಿ ಆಗಿಲ್ಲ ಅಂದ್ರೆ ಎಲ್ಲಾರು ಹೇಳ್ತೀನಿ, ಯಾರು ಓಟ್ ಕೇಳ್ಕೊ ಬಂದ್ರೆ ಯಾರು ಓಟೇ ಹಾಕಬೇಕು, ರೋಡ್ಗೆ ಸೇರಿಸಬಾರ್ದು, ಯಾರು ಓಟ್ ಕೇಳಕ್ ಬರಬೇಡಿ ಅನ್ನೋದು. ಕಾನ್ವೆಂಟ್ ಹೋಗೋರಿದ್ದಾರೆ, ಕಾಲೇಜ್ಗೆ ಹೋಗೋರು ಇದ್ದಾರೆ. ಇಲ್ಲೇನಾದ್ರು ದೊಡ್ಡ ಸಮಸ್ಯೆ ಆಗ್ಬೇಕು. ಫಸ್ಟ್ ನಮ್ಮೊಂದು ಯೂಜಿಡಿ ಆಯ್ತು, ಆಟೋಮೆಟಿಕ್ ಎಲ್ಲ ಕೆಲಸ ಆಯ್ತು. ಫಸ್ಟ್ ಆಫ್ ಆಲ್ ಏನಾಗಿದೆ, ಫಸ್ಟ್ ನಮ್ಮೊಂದು ಯೂಜಿಡಿ ಬೀದಿ ದೀಪಗಳು ಮೇನ್ ಸಣ್ಣ ಪುಟ್ಟ ಏನೇ ಆದ್ರೂ ನಾವೇ ದುಡ್ಡು ಹಾಕ್ಬಿಟ್ಟು ಮಾಡಿಸ್ಕೋಬೇಕು, ಯಾರು ಬಂದು ಏನು ಮಾಡ್ಕೊಡ್ತಾ ಇಲ್ಲ. ಯೂಜಿಡಿ ತುಂಬ್ಕೊಂತ ಇರ್ತದೆ. ಫಿಟ್ ಗುಂಡಿ ತಗೊಂಡಿದ್ದೀವಿ, ತಿಂಗಳು
ಈ ಪಾಪ ನಗರಸಭೆಯವ್ರು ಫೋನ್ ಮಾಡ್ತೀವಿ ಬರ್ತಾರೆ ಅವ್ರದ್ದೇನದ ಅವರು ನೀನು ಬಂದ್ಬಿಡು ಅವ್ರು ಕಾಣಲಿ ಈ ಕಡೆ ಬನ್ನಿ ಯಾರು ಇಂಜಿನಿಯರ್ ಸಾಕು ಅಲ್ಲೇ ಒಂಚೂರು ಈ ಕಡೆ ಬನ್ನಿ ಸರ್ ಅವರು ಮಹಿಳೆಯರು ಕಾಣಲಿ ಹಾಂ ಬಂದ್ಬಿಡು ನೀನು ಸರ್ ಮುಂದೆ ಬನ್ನಿ ನೀವು ಇಷ್ಟ ಆಗಿದೆ ಸರ್ ಏನಾಗಿದ್ರೆ ಈ ಏರಿಯಾಕ್ಕೆ ಅರ್ಜೆಂಟಾಗಿ ನಮಗೆ ಯೂಜಿಡಿನ ಕಲ್ಪಿಸ್ಕೊಡ್ಬೇಕಷ್ಟೇ. ರಸ್ತೆ ಡ್ರೈನೇಜು ರಸ್ತೆ ಮೇನ್ ರೋಡು ಒಂದ್ಸರಿ ಮಳೆ ಬಂದ್ರೆ ಯಾರು ಬಂದಿಲ್ಲ. ನಾನು 25 ಸಲ ಬಿದ್ಕೊಂಡು ಇಲ್ಲಿ ಬರ್ಬೇಕಷ್ಟೇ. ಒಂದು 2 ತಿಂಗಳು 3 ತಿಂಗಳು ಅಲ್ಲಿದ್ದೀನಿ ಇದೊಂದು ಲೈಟ್ಗೆ ನಿಮ್ಗೆ ಗೊತ್ತಿಲ್ಲ ಬಂದಿದ್ದೀನಿ ಒಂದೇ ಲೈಟ್ ನಾವು ಲೈಟ್ ಬರಲ್ಲ. ನನ್ನ ಕಡೆಯಿಂದ ಸುಮ್ಮನೆ ಬಂದು ಸುಮ್ಮನೆ ಹೋಗೋದಲ್ಲ, ಒಂದು 5 ಲೈಟ್ ಕೊಡ್ತೀನಿ. ಲೈಟ್ ಇಲ್ಲ ಅಂದ್ರೆ ಪರವಾಗಿಲ್ಲ. ಯೂಜಿಡಿ ಕೊಡ್ಸೋಣ ಯೂಜಿಡಿಗೆ ಬೇಕಾದ ಇಂಪಾರ್ಟೆಂಟ್ ನಮಗೆ. ಲೈಟ್ ಇಲ್ಲ 2 ತಿಂಗಳು ಆಯ್ತು ಅಂದ್ರೆ ಇದೊಂದು ಲೈಟ್ ಇಲ್ಲ. ಯೂಜಿಡಿ ಇಂಪಾರ್ಟೆಂಟ್ ಈಗ ನಮಗೆ. ಆಯ್ತು ಈಗ ಫಸ್ಟ್ ಚಾನಲ್ ಒಂದು 2-3 ದಿವಸ ಒಳಗಡೆ ಈ ವಾರದೊಳಗಡೆ ಇವತ್ತು ಸೋಮವಾರ ಅಲ್ವಾ, ಈ ಸೋಮವಾರ ಇವತ್ತು ಶನಿವಾರ ಭಾನುವಾರದೊಳಗಡೆ MLA ಅವ್ರು ಕರ್ಕೊಂಡು ಬರ್ತೀವಿ. ಯಾರ್ದಾರ ಒಂದು ಮನೆ ಒಂದು ದಿನದ ಮುಂಚೆ ಅಲ್ಲೇ ಕೂತ್ಕೊಳ್ಳೋದ, ಟೀ ಕಾಫಿ ಅವತ್ತೇ ಅಲ್ಲೇ ಕೂತ್ಕೊಂಡು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ ಕರೆಸ್ತಾರೆ ಅವ್ರನ್ನೇ. ನಾವು ಇದು ಮಾಡಿದ್ರೆ ಕರ್ಸ್ತೀವಿ ನೋಡಿ ಸರ್, ಈ ಥರ ಪ್ರಾಬ್ಲಮ್ ಆಗುತ್ತೆ. 50-60 ಮನೆಗಳವೆ, ಏನು ಅಕ್ಕಪಕ್ಕ ಒಳ್ಳೊಳ್ಳೆ ಸ್ಕೂಲ್ಗಳವೆ, ಆದರೆ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ರಸ್ತೆ ಇಲ್ಲ, ಯೂಜಿಡಿ ಇಲ್ಲ, ಡ್ರೈನೇಜ್ ಇಲ್ಲ, ನೀರಿನ ವ್ಯವಸ್ಥೆ ನಡೀತಾ ಇದೆ. ನಾವು ಗೆದ್ದ 5 ವರ್ಷ ಆಯಿತು, 5 ವರ್ಷ ಏನು ಮಾಡೋಣ. ಅದರ ಸಮಸ್ಯೆಗೋಸ್ಕರ ಏನು ಯೂಜಿಡಿ ಅಂತ ಮೇಲ್ಗಡೆಯಿಂದ ಮಾಡ್ಕೊಂಡ್ ಬಂದ್ಬಿಡಿ ಅಣ್ಣ. ಯಾವ ಸರಿ ಯೂಜಿಡಿ ಎಲ್ಲಿಗೆ ಕನೆಕ್ಷನ್ ಕೊಡೋದು? ಅದು ಮೇನ್ ರೋಡೇನೆ, ಏನು ಅವ್ರ ಜಾಗ ಏನಲ್ಲ, ರೋಡೇ ಇದು. ಸರಿ ಕನೆಕ್ಷನ್ ಎಲ್ಲಿ ಕೊಡ್ತೀನಿ? ಕನೆಕ್ಷನ್ 4 ಗಂಟೆ ಹೋಗಿ ಸಾಕು ನಮ್ಗೆ. ಅಲ್ಲಿಂದ ಇಲ್ಲಿ ಗಂಟೆ ಬಂದು ಅಲ್ಲಿಂದ ಪೈಪ್ ಲೈನ್ ಕೊಡೋದು ಬಿಡಿ ಅಣ್ಣ. ಅಲ್ಲಿಂದ ಪೈಪ್ ಲೈನ್ ಕೊಡೋದು ಬಿಡಿ. ಪೈಪ್ ಲೈನ್ ಕೊಡೋದು ನಂದು ಗ್ರಾಂಟ್ ಐತೆ ಹೇಳಿ ಮೇಡಮ್, ಅದೇ ಥರ ಹೇಳಿದ್ದೆ. ನಂದು ಗ್ರಾಂಟ್ ಐತೆ, ಗಣೇಶನ ನಾವು ಮಾಡಿಸ್ಕೊಡ್ತೀನಿ. ಗಣೇಶನ ನಮ್ದು ದುಡ್ಡು ತಗೊಂಡು 5 ಲಕ್ಷ ನಾವು ಕೆಲಸ ಮಾಡ್ತೀವಿ. ಎಲ್ಲ ಕೌನ್ಸಿಲರ್ ಕೆಲಸ ಮಾಡೋರು ಇವಾಗಲೇ ಅಂತ ಮನುಷ್ಯ ಒಳ್ಳೆ ಮನುಷ್ಯ ಇನ್ನೂ ಸಿಗೋಕ್ಕಿಲ್ಲ. ನಿಮ್ಮ ಏರಿಯಾಕ್ಕೆ ಇದಾಗೈತೆ, ಅದೊಂದು ಮೋಸ ಆಗೈತೆ. ನಂದು ಒಂದು ಸ್ವಲ್ಪ ಏನೋ ದುಡ್ಡು ಮಾಡ್ಕೊಡ್ತೀನಿ. MLA ಗ್ರಾಂಟ್ ಮಾಡಿಸ್ಕೊಡ್ತೀನಿ. ನಿಮ್ಮ ಬೀದಿಗೆ ಏನು ಬೇಕೋ ಅದು ಮಾಡಿಸ್ಕೊಡ್ತೀನಿ. ಸರಿ ಯೂಜಿಡಿ ಒಂದು ಮಾಡಿಸ್ಕೊಡ್ತೀನಿ, ಸ್ವಲ್ಪ ಟೈಮ್ ಕೊಡಿ. ಗಣೇಶನ ನೀವು ಒಳ್ಳೆಯವರು ಅಂತ ಎಲ್ಲರ ಬಾಯಿ ಹೇಳ್ದ, ಆಮೇಲೆ ಎಲ್ಲ ಹೇಳೋದು. ನಮ್ದು ಬೀದಿಗೆ ಮೋಸ ಆಗೈತೆ. ಬೀದಿಗೆ ದಯವಿಟ್ಟು ಸತೀಶ್ ಕುಮಾರ್ ನಾವು ಕಾಣ್ತೀವಿ. ಯಾಕಪ್ಪ ಅಂದ್ರೆ ಯೂಜಿಡಿ ಒಂದು ಮಾಡಿದ್ರೆ ಈಗ ಆಮೇಲೆ ನೋಡಿ, ಅಲ್ಲಿ ಕ್ರಾಸ್ ಬರ್ತದಲ್ಲ ಗಣೇಶನ, ಏನೈತೆ ಅಲ್ಲಿ ಬೆಳಕು ಸ್ಟಾರ್ಟಿಂಗ್ ಏನೂ ಇಲ್ಲ. ಬರುವಾಗ ಅಣ್ಣ ನೋಡಿ ಟ್ರಾನ್ಸ್ಫಾರಮ್ ಐತೆ, ಹಾವುಗಳು ಬರ್ತಾವಲ್ಲ, ಹಾವುಗಳು ಇತ್ತು. ಈಗ ಒಂದು ಲೈಟ್ ಐತಲ್ಲ, ಅದು ಇಲ್ಲ, ಅದು ಲೈಟ್ ಬರಲ್ಲ ಅಣ್ಣ, ಇದೇ ಬರೋದು, ಇದು ಅಂಕಲ್ ಹಾಕ್ಸಿದ್ದು. ಯಾವುದೋ ಲೈಟ್ ಮೇನ್ ಟೈಮ್ ಅವುಗಳು ಮಾತ್ರ ಚೆನ್ನಾಗಿ ಸಿಗ್ತಾವೆ. ನಾನೇ ನಗರಸಭೆದು ನೀರು ಕುಡಿತಾ ಇದ್ದೀವಿ, ನಗರಸಭೆ ಕರೆಂಟ್ ಉರಿಸ್ಕೊತಾ ಇದ್ದೀವಿ. ಕೆಟ್ಟೋದ್ರೆ ನಮ್ಮ ಗಣೇಶನವ್ರು ಹಾಕ್ಸ್ತಾ ಇದ್ದಾರೆ. ಆಯಿತಾ, ಇಲ್ಲಿ ಏನಾಗಿದೆ ಮೇನ್ ಸಮಸ್ಯೆ ಒಂದು ಏನಾಗಿದೆ ಅಂದರೆ ಫಸ್ಟು ಒಂದು ಯೂಜಿಡಿ ಆಗಬೇಕು. ಈಗ ಒಂದು 20 ವರ್ಷ ಆಯ್ತು ಲೇಔಟ್ ಆಗಿದ್ದು. ನಮಗೆ ಮನೆ ನಾವು ಸೈಟ್ ತಗೊಳ್ಳೋಕ್ಕಿಂತ ಮುಂಚೆ ಏನಂತ ಹೇಳ್ತಾರೆ ಅಂದರೆ, ನೀವೆಲ್ಲ ಮನೆಗಳ ಸೈಟ್ ತೊಗೊಳ್ಳಿ, ಮನೆ ಕಟ್ಕೊಂಡು ತಗೊಂಡು ನಗರಸಭೆ ಅಲ್ಲ ಮುನ್ಸಿಪಾಲ್ಟಿ ಅವರು ನಿಮಗೆ ಯೂಜಿಡಿ ಚರಂಡಿ ಅವರೇ ಮಾಡ್ಕೊಡ್ತಾರೆ ಅಂತ ಹೇಳ್ತಿದ್ರು. ನಮಗೆ ಆ ಐಡಿಯಾ ಇಲ್ಲ. ಒಂದು ನಿಮಿಷ ಅವ್ರು ಹೇಳಿದ್ದು, ಆವಾಗ ಏನು ಮಾಡೋದು, ಎಲ್ಲರೂ ಅವ್ರ ಖುಷಿಗೆ ಬಂದು ಎಲ್ಲ ಮಕ್ಕಳನ್ನ ಸೇರಿಸ್ಬೇಕು ಅಂದ್ಬಿಟ್ಟು ಎಲ್ಲ ಮನೆ ಕಟ್ಟಾಗೋಯ್ತು, ಎಲ್ಲ ಶಿಫ್ಟ್ ಆಗೋಯ್ತು. ಒಂದು 15-20 ವರ್ಷ